ನಮಸ್ತೆ ಎಲ್ಲರಿಗೂ. ಈ ಕ್ವಿಕ್ ಆ್ಯಂಡ್ ಟೇಸ್ಟಿ ರೆಸಿಪಿ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಬಟಾಣಿನ ನೈಟ್ ನೆನೆಸಿಟ್ಕೊಂಡು ಮಾರ್ನಿಂಗ್ ಎದ್ಮೇಲೆ ಕುಕ್ಕರಲ್ಲಿ ಹಾಕಿ 5ರಿಂದ 6 ವಿಷಲ್ನ ನೀವು ಹೊಡಿಸ್ಕೋಬೇಕು. ಇಲ್ಲ ಅಂದರೆ ನಿಮ್ಮ ಮನೇಲಿ ಹಸೆ ಬಟಾಣಿ ಇತ್ತಂದರೆ ಅದನ್ನೇ ಡೈರೆಕ್ಟಾಗಿ ಕೂಡ ಯೂಸ್ ಮಾಡ್ಬೋದು. ಹಾಗೆ ಒಂದು ಬಟ್ಲದಲ್ಲಿ ಅಕ್ಕಿ ಇಟ್ಟು ಅದ್ರ ತಕ್ಕಷ್ಟು ಉಪ್ಪು ನೀರನ್ನು ಹಾಕಿ ಕಲಿಸ್ಕೊಳ್ಳಿ. ತೀರಾ ಮೆತ್ತಗೆ ಮಾಡ್ಕೋಬೇಡಿ, ಈ ಹದಲ್ಲಿದ್ದಿರಲಿ. ಹಾಗೆ ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು. ಬಟಾಣಿ ಸೈಜ್ ಗಾತ್ರದಲ್ಲಿ ನೀವು ಅದನ್ನು ಉಂಡೆ ಮಾಡ್ಕೋಬೇಕು. ಸೊ ಎಣ್ಣೆ ಹಚ್ಕೊಂಡು ಮಾಡಿ, ಸೊ ಈಸಿಯಾಗಿ ನಿಮಗೆ ಉಂಡೆಗಳಾಗುತ್ತೆ. ಅದಾದ ನಂತರ ಒಲೆ ಮೇಲೆ ಪಾತ್ರೆಯಲ್ಲಿ ನೀರಿಟ್ಟು ಕಾಯೋಕಿಡಿ. ಹಾಗೆ ಕೊಸುಂಬರಿ ಪುಟ್ಟಿಯಲ್ಲಿ ಎಣ್ಣೆ ಕ್ಲೀನಾಗಿ ಸೋರ್ಕೊಂಡು ಈ ಅಕ್ಕಿ ಉಂಡೆಗಳನ್ನು ಅದರಲ್ಲಿ ಹಾಕಿ ಪ್ಲೇಟ್ನ ಮುಚ್ಚಿ ಕ್ಲೀನಾಗಿ 10 ಮಿನಿಟ್ಸ್ ಅದಾದಮೇಲೆ ಬೇಯುತ್ತೆ. ಅಷ್ಟರಲ್ಲಿ ನಾವು ಒಗ್ಗರಣೆಗೆ ಏನೇನು ಬೇಕು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಹಾಗೆ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ, ಉಪ್ಪು, ಕಾಯಿ ತುರಿ ಮತ್ತು ಬೇಯಿಸ್ಕೊಂಡಿರೋಂಥ ಬಟಾಣಿ ಕಾಳುಗಳು. ಒಲೆ ಮೇಲೆ ಕಡಾಯಿ ಇಟ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಅದಾದ ನಂತರ ಈ ಬೇಯಿಸ್ಕೊಂಡಿರೋ ಬಟಾಣಿ ಕಾಳನ್ನು ಹಾಕಿ ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿ ಬಾಡಿಸ್ಕೊಳ್ಳೋಣ. ಅದಾದ ನಂತರ ಈ ಕಾಯಿ ತುರಿನ ಅದರಲ್ಲಿ ಹಾಕಿ ಸ್ವಲ್ಪ ಕಲಿಸ್ಕೊಂಡು ನೀವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಿಮಗೆ ಅಲ್ಲಿ ಅಕ್ಕಿ ಹಿಟ್ಟು ರೆಡಿ ಆಗಿರುತ್ತೆ. ನೋಡಿ, ಇಷ್ಟು ಇರಬೇಕು, ಇಷ್ಟು ಮೆತ್ತಗೆ. ಆ ಅಕ್ಕಿ ಉಂಡೆಗಳನ್ನು ಈ ಒಗ್ಗರಣೆ ಮಾಡ್ಕೊಂಡಿರೋದ್ರಲ್ಲಿ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸೊ ಕೊತ್ತಂಬರಿ ಸೊಪ್ಪಿತ್ತು ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಈ ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ, ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಟ್ರೈ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೇ ಥರ ನ್ಯೂ ರೆಸಿಪೀಸ್ ಬೇಕಂದರೆ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.